ನಮಸ್ಕಾರ ಸ್ನೇಹಿತರೆ. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರಾದಂತಹ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಚುನಾವಣೆ ನಡೆದ ನಂತರ ಕಣ್ಮರೆ ಆಗ್ಬಿಟ್ಟಿದ್ರು. ಯಾಕಂದ್ರೆ ಚುನಾವಣೆಯಲ್ಲಿ ಅವರು ಸೋತ ನಂತರ ಅವರು ಕಣ್ಮರೆ ಆದ್ರಲ್ಲಿಂದ ದೆಹಲಿಯಿಂದ ಪಂಜಾಬ್ಗೆ ಶಿಫ್ಟ್ ಆದ್ರು. ಈಗ ಪುನಃ ದೆಹಲಿಗೆ ವಾಪಸ್ ಬಂದಿದ್ದಾರೆ. ಈಗ ವಾಪಸ್ ಬಂದವರೇ ದೆಹಲಿಯಲ್ಲಿ ಒಂದು ಬಹುದೊಡ್ಡದಾದಂತಹ ಆಂದೋಲನವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಚಳುವಳಿಯಿಂದ ದೇಶಕ್ಕೇನಾದ್ರೂ ಒಳ್ಳೇದಾಗ್ತದ? ಖಂಡಿತವಾಗಿ ಒಳ್ಳೇದಾಗಲ್ಲ, ಆಗೋದು ಕೆಟ್ಟದ್ದೇ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ನಡೆಸ್ತಾ ಇರುವಂತಹ ಚಳುವಳಿ ಏನು, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದೆಹಲಿ ಚುನಾವಣೆ ನಡೀತಾ ಇರುವ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಪಂಥಾಹ್ವಾನವನ್ನು ಕೊಟ್ಟರು. ನೀವಿನ್ನು 100 ಜನ್ಮ ಎತ್ತಿ ಬಂದ್ರು ಕೂಡ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ರು ದೆಹಲಿಯಲ್ಲಿ ಪುನಃ ಅಧಿಕಾರವನ್ನ ಹಿಡಿಯೋದು ಆಮ್ ಆದ್ಮಿ ಪಕ್ಷ. ಈ ರೀತಿ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರು ಬಿಜೆಪಿಗೆ ಚಾಲೆಂಜ್ ಮಾಡ್ತಾ ಇದ್ರು. ಆದ್ರೆ ಚುನಾವಣಾ ಫಲಿತಾಂಶ ಬಂದಾಗ ಆಮ್ ಆದ್ಮಿ ಪಕ್ಷದಲ್ಲಿ ಸೋಲನ್ನುಂಡಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರಾದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಸೋಲನ್ನುಂಡಿದ್ರು. ಹಾಗೆಯೇ ಆಮ್ ಆದ್ಮಿ ಪಕ್ಷದ ಅತಿರಥ ಮಹಾರಥರು ಎಲ್ಲರೂ ಕೂಡ ಸೋಲನ್ನು ಉಂಡಿದ್ರು. ಆದ್ರೆ ದಿಲ್ಲಿಯ ಮುಖ್ಯಮಂತ್ರಿ ಆಗಿದ್ದಂತಹ ಅತಿಶಿ ಮರ್ಲೆನ ಮಾತ್ರ ಜಯವನ್ನು ಗಳಿಸಿದ್ರು. ಅವರು ತಮ್ಮ ಜಯವನ್ನ ಸೆಲೆಬ್ರೇಟ್ ಮಾಡಿರುವಂತಹ ರೀತಿಯನ್ನು ಕೂಡ ನೀವು ನೋಡಿದ್ದೀರಾ. ನಂತರ ಅಲ್ಲಿ ಬಿಜೆಪಿಯ ರೇಖಾ ಗುಪ್ತಾ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರ್ತಿದ್ದಂತೆ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಿಂದ ಕಣ್ಮರೆ ಆಗ್ಬಿಟ್ರು. ನಿಮ್ಗೆ ಗೊತ್ತಿರಬಹುದು, ಅವರೇನೋ ವಿಪಸ್ಸನಕ್ಕಾಗಿ ನಾನು ಪಂಜಾಬಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಬಹುದೊಡ್ಡದಾದಂತ ಒಂದು ಕಾನ್ವಾಯ್ ತಗೊಂಡು ಪಂಜಾಬಿಗೆ ಹೋಗ್ಬಿಟ್ರು. ಪಂಜಾಬಿಗೆ ಹೋದ್ಮೇಲೆ ದೆಹಲಿ ಕಡೆ ತಲೆ ಹಾಕಿರಲಿಲ್ಲ. ಪಂಜಾಬ್ನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಅಲ್ಲಿಯ ರಾಜಕಾರಣದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರು ಅವರು. ಈಗ ಇದ್ದಕ್ಕಿದ್ದಾಗೆ ದೆಹಲಿಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷ ಬಿಜೆಪಿಯನ್ನು ಸೋಲಿಸಿ ಒಂದು ಸ್ಥಾನವನ್ನು ಕೂಡ ಪಡೆದಿದೆ. ಯಾವಾಗ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸ್ತೋ, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಏನೋ ಒಂದು ರೀತಿಯಾದಂತಹ ವಿಶ್ವಾಸ ಮೂಡ್ಲಿಕ್ಕೆ ಶುರುವಾಯಿತು. ಓಕೆ, ನನ್ನನ್ನು ಇನ್ನೂ ಜನರು ಮರೆತಿಲ್ಲ, ನಮ್ಮ ಪಕ್ಷ ಇನ್ನೂ ಕೂಡ ಜೀವಂತವಾಗಿದೆ, ನಮ್ಮ ಪಕ್ಷ ಗೆಲುವನ್ನ ಸಾಧಿಸ್ತಾ ಇದೆ. ಆದ್ರಿಂದಾಗಿ ಪುನಃ ನಾನು ದೆಹಲಿಯಲ್ಲಿ ಏನಾದ್ರೂ ಪ್ರಯತ್ನ ಪಟ್ಟರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಿ ನನಗೆ ದೆಹಲಿಯ ಪಟ್ಟ ಸಿಗಬಹುದು. ಈ ರೀತಿಯಾದಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ಪುನಃ ದೆಹಲಿಗೆ ಎಂಟರ್ ಆಗಿದ್ದಾರೆ. ಈ ದೆಹಲಿಗೆ ಎಂಟರ್ ಆದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ವಲ್ಲ, ಏನಾದ್ರೂ ಮಾಡಬೇಕು. ಯಾಕಂದ್ರೆ ಮೊದಲಿಂದ ಕೂಡ ಪ್ರಚಾರದಲ್ಲಿದ್ದಂತಹ ವ್ಯಕ್ತಿ. ನಿಮ್ಗೆ ಗೊತ್ತಿರಬಹುದು, ಅವರು ಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದ ಸಂದರ್ಭದಲ್ಲಿ ಜನರಿಗೆ ಒಳ್ಳೇದಾಗುವಂತಹ ಯಾವುದೇ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಳ್ಳಲಿಲ್ಲ. ಅದಕ್ಕೆ ಬದಲಾಗಿ ದಿನ ಬೆಳಗಾದ್ರೆ ಕೇಂದ್ರ ಸರ್ಕಾರದೊಂದಿಗೆ ಜಗಳ ಮಾಡ್ಕೊಂಡಿದ್ದಿದ್ರು. ದಿನಕ್ಕೊಂದು 10-15 ಟ್ವೀಟ್ಗಳನ್ನ ಮಾಡೋದು, ಹಾಗೇನೆ ಸರ್ಕಾರದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ದೆಹಲಿಯಲ್ಲಿರುವಂತಹ ಅಕ್ರಮ ನುಸುಳುಕೋರರಿದ್ದಾರಲ್ಲ, ಅವರ ಪರವಾಗಿ ಇವರು ಯಾವಾಗ್ಲೂ ಮಾತಾಡ್ತಾ ಇದ್ರು. ಅಂದ್ರೆ ಇವ್ರು ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಈ ಅಕ್ರಮ ವಲಸಿಗರನ್ನ ನಮ್ಮ ಕೈಲಿ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ಚುನಾವಣೆಯನ್ನ ಗೆಲ್ಲಬಹುದು. ಈ ರೀತಿಯಾದಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಅಕ್ರಮ ವಲಸಿಗರ ಪರವಾಗಿ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ರು ಅವರು. ಕೊನೆಗೆ ಚುನಾವಣೆ ಆಯ್ತು. ದೆಹಲಿಯ ಜನತೆ ಕೂಡ ಈ ಅರವಿಂದ್ ಕೇಜ್ರಿವಾಲ್ ಅವರ ಈ ತಿಕ್ಕಾಟಗಳನ್ನ ನೋಡಿ ನೋಡಿ ಬೇಸರ ಆಗಿತ್ತು. ಅಲ್ಲದೇನೆ ದೆಹಲಿಯಲ್ಲಿ ಒಂದ್ ರೀತಿಯಾದಂತಹ ಅರಾಜಕತೆ ಕೂಡ ಸೃಷ್ಟಿಯಾಗ್ಲಿಕ್ಕೆ ಇದೇ ಅರವಿಂದ್ ಕೇಜ್ರಿವಾಲ್ ಕೂಡ ಕಾರಣರಾಗಿದ್ರು. ಆದ್ರಿಂದಾಗಿ ದೆಹಲಿಯ ಜನತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸ್ಕೊಟ್ರು. ಇವ್ರದ್ದು ನಾನು ಹೇಳಿದಾಗೆ ದೆಹಲಿಯಿಂದ ಪಂಜಾಬಿಗೆ ಹೋದ್ರು. ಈಗ ಪುನಃ ವಾಪಸ್ ದೆಹಲಿಗೆ ಒಕ್ಕರ್ಸ್ಕೊಂಡಿದ್ದಾರೆ. ಈಗ ಬಂದವರೇ ಅವ್ರು ಮಾಡ್ಲಿಕ್ಕೆ ಶುರು ಮಾಡಿರುವಂತಹ ಬಹುದೊಡ್ಡದಾದಂತಹ ಕೆಲಸ ಏನು ಅಂತ ಹೇಳಿದ್ರೆ, ದೆಹಲಿಯಲ್ಲಿರುವಂತಹ ಕೊಳೆಗೇರಿಗಳಲ್ಲಿ ಅಥವಾ ಸ್ಲಮ್ಗಳಲ್ಲಿ ಅಕ್ರಮವಾಗಿ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೋ ಅವ್ರನ್ನ ಪತ್ತೆ ಹಚ್ಚಿ ಅವರು ಅಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿರುವಂತಹ ಕಟ್ಟಡಗಳನ್ನ ಈಗ ಬಿಜೆಪಿ ಸರ್ಕಾರ ಡೆಮಾಲಿಷ್ ಮಾಡ್ತಾ ಇದೆ. ಅಂದ್ರೆ ಈ ಅಕ್ರಮ ವಲಸಿಗಳನ್ನ ಹೊರಗಾಕ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಾಗವನ್ನ ಆಕ್ರಮಿಸಿಕೊಂಡು ಅಲ್ಲಿ ಸ್ಲಮ್ ನಿರ್ಮಾಣ ಮಾಡ್ಕೊಂಡು ಕೂಡ ಕೂತ್ಕೊಂಡಿದ್ದಾರೆ. ಈ ಸ್ಲಮ್ಗಳಲ್ಲಿರುವವರು ಎಲ್ಲರೂ ಕೂಡ ಭಾರತೀಯರು ಅಂತ ತಿಳ್ಕೊಂಡು ನೀವು ಖಂಡಿತವಾಗಿ ತಿಳ್ಕೊಬೇಡಿ. ಅದಕ್ಕೆ ಬದಲಾಗಿ ಇದರಲ್ಲಿರುವಂತಹ ಬಹಳಷ್ಟು ಜನ ಬಾಂಗ್ಲಾದೇಶದ ನುಸುಳುಕೋರರು, ಹಾಗೇನೆ ರೋಹಿಂಗ್ಯಾಗಳು, ಈ ಮ್ಯಾನ್ಮಾರ್ನಿಂದ ಬಂದಿರುವಂತಹ ರೋಹಿಂಗ್ಯಾಗಳು, ಇವರು ಅಲ್ಲಿ ಮ್ಯಾಕ್ಸಿಮಮ್ಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಆ ಪ್ರದೇಶವನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಮುಖಾಂತರ ಅಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿಕೊಂಡು ಅಲ್ಲಿ ಇವರು ನೆಲೆಸಿದ್ದಾರೆ. ಇವರೆಲ್ಲರ ಕೈಲಿಯೂ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲದೂ ಇದೆ ಇವ್ರ ಹತ್ರ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸವಲತ್ತುಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಫ್ರೀಯಾಗಿ ರೇಷನ್ ಸಿಗುತ್ತಲ್ಲ, ಅದನ್ನ ತಗೊಳ್ತಾ ಇದ್ದಾರೆ. ಹಾಗೇನೆ ಬೇರೆ ಬೇರೆ ಸರ್ಕಾರ ಸೌಲಭ್ಯಗಳು ಏನೆಲ್ಲ ಇದೆಯೋ ಅದೆಲ್ಲದನ್ನ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಟ್ಯಾಕ್ಸ್ ಹಣದಲ್ಲಿ ಇವರು ಲೈಫ್ ನ ಎಂಜಾಯ್ ಮಾಡಿಕೊಂಡು ಈ ದೆಹಲಿಯ ಈ ಕೊಳಗೇರಿಗಳಲ್ಲಿ ನೆಲೆ ನಿಂತಿದ್ದಾರೆ. ಹಾಗೇನೆ ನಮ್ಮ ಜನರ ಕೆಲಸಗಳನ್ನು ಕೂಡ ಇವರು ಕಸಿದುಕೊಳ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಹಲವಾರು ಅಪರಾಧ ಕೃತ್ಯಗಳಲ್ಲಿ ಕೂಡ ಇವರು ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಬಿಜೆಪಿ ವಿರುದ್ಧವಾಗಿ ಏನಾದ್ರೂ ಪ್ರತಿಭಟನೆ ನಡೆಸೋದಿದ್ರೆ ಆ ಪ್ರತಿಭಟನೆಗಳಲ್ಲಿ ಭಾಗವಹಿಸುವವರು ಮ್ಯಾಕ್ಸಿಮಮ್ ಇದೇ ಜನ. ಇವರು ಕೇವಲ ಪ್ರತಿಭಟನೆ ಮಾಡ್ಕೊಂಡು ಸುಮ್ಮನೆ ಮನೆಗೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಕಲ್ಲು ತೂರಾಟ ನಡೆಸುವಂತದ್ದು, ದೊಂಬಿಯನ್ನು ಮಾಡುವಂತಹದ್ದು, ಕೊಲೆ ಕೃತ್ಯಗಳಲ್ಲಿ ಭಾಗಿಯಾಗುವಂತಹದ್ದು, ಈ ರೀತಿ ಎಲ್ಲಾ ರೀತಿಯಾದಂತಹ ಕೃತ್ಯಗಳಲ್ಲಿ
ಮ್ಯಾಕ್ಸಿಮಮ್ ಇರುವವರು ಇದೇ ರೋಹಿಂಗ್ಯಾಗಳು ಮತ್ತೆ ಬಾಂಗ್ಲಾದೇಶದಿಂದ ಬಂದಿರುವಂತಹ ಅಕ್ರಮ ವಲಸಿಗರು. ಹಾಗಾಗಿ ಇವರೆಲ್ಲರನ್ನು ಕೂಡ ಗುರುತಿಸಿ ಅವ್ರನ್ನ ಹೊರಗಡೆ ಕಳಿಸ್ಲಿಕ್ಕೆ ಬಹುದೊಡ್ಡದಾದಂತಹ ಒಂದು ಆಂದೋಲನವೇ ದೆಹಲಿಯಲ್ಲಿ ನಡೀತಾ ಇದೆ. ಅಂದ್ರೆ ಅಲ್ಲಿಯ ಬಿಜೆಪಿ ಸರ್ಕಾರ ಆ ಕೆಲಸವನ್ನ ಮಾಡ್ತಾ ಇದೆ. ಇವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಹಾಗೆ ಇವ್ರನ್ನೆಲ್ಲರನ್ನು ಐಡೆಂಟಿಫೈ ಮಾಡಿ ಇವ್ರನ್ನ ಬಂಧಿಸಿ ಜೈಲಿಗಟ್ಟುವಂತ ಕೆಲಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇವ್ರನ್ನೆಲ್ಲರನ್ನು ಅವರವರ ದೇಶಕ್ಕೆ ಕಳಿಸುವಂತ ವ್ಯವಸ್ಥೆ ನಡೀತಾ ಇದೆ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ವಿರೋಧಿಸಿ ಈಗ ಚಳುವಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಜನತೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಚುನಾವಣೆ ಸಂದರ್ಭದಲ್ಲೇ ಹೇಳಿದ್ದೇನೆ, ಒಂದ್ ವೇಳೆ ನೀವು ಬಿಜೆಪಿಯನ್ನ ಆರಿಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಈ ಎಲ್ಲಾ ಮನೆಗಳನ್ನ ಡೆಮಾಲಿಷ್ ಮಾಡ್ತಾರೆ, ಆ ಮುಖಾಂತರ ನಿಮ್ಮನ್ನ ಇಲ್ಲಿಂದ ಓಡಿಸ್ತಾರೆ. ನಂತರ ಮುಂದಿನ ದಿನಗಳಲ್ಲಿ ಈ ಜಾಗಗಳನ್ನ ಅದಾನಿ ಅಥವಾ ಅಂಬಾನಿ ಇವ್ರು ಯಾರಿಗಾರು ಕೊಟ್ಬಿಡ್ತಾರೆ. ಈ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಇದನ್ನ ಇವರೀಗ ನೆನಪಿಸ್ತಾ ಇದ್ದಾರೆ. ನಾನು ಈ ರೀತಿ ಹೇಳಿದ್ದೇನೆ, ಹೀಗಾಗತ್ತೆ ಅಂತಕೊಂಡು ನೋಡಿ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಅದಕ್ಕಾಗಿ ಮೊದಲೇ ನಿಮ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ, ಬಿಜೆಪಿಗೆ ಮತ ಹಾಕಬೇಡಿ ಅಂತೇಳಿ ಈ ರೀತಿಯಾಗಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಈಗ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ಈ ರೀತಿ ಮಾಡ್ಲಿಕ್ಕೆ ಕಾರಣ ಏನು? ಬೇರೆ ಏನು ಇಲ್ಲ, ಕೇವಲ ಇವರ ವೋಟ್ ಬ್ಯಾಂಕ್. ತನ್ನ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೋಬೇಕು ದೆಹಲಿಯಲ್ಲಿ. ಅದಕ್ಕಾಗಿ ಈಗ ಇವರ ಪರವಾಗಿ ಇವರು ಬೀದಿಗಿಳಿತಾ ಇದ್ದಾರೆ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಇವರೆಲ್ಲರೂ ಅಕ್ರಮ ನಿವಾಸಿಗಳು ಅಂತೇಳಿ ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿದೆ. ಗೊತ್ತಿದ್ದುಕೊಂಡೇ ಇವ್ರು ಮಾಡ್ತಾ ಇರುವಂತಹದ್ದು. ನಿಮ್ಗೆ ಗೊತ್ತಿರಬಹುದು, ಈ ರೀತಿಯಾದಂತಹ ಅಕ್ರಮ ವಲಸಿಗರನ್ನ ಅಲ್ಲಿಂದ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಕೋರ್ಟ್ಗೆ ಹೋಗಿ ಅದಕ್ಕೆ ಸ್ಟೇ ಆರ್ಡರ್ ಗಳನ್ನ ತಗೊಂಡು ಬರುವಂತವರು ಇದೇ ಅರವಿಂದ್ ಕೇಜ್ರಿವಾಲ್ ಮತ್ತೆ ಇನ್ನು ಕೆಲವರು ಕಮ್ಯುನಿಸ್ಟ್ ನಾಯಕರಿದ್ದಾರೆ, ಹಾಗೇನೆ ಕಾಂಗ್ರೆಸ್ನವರು ಕೂಡ ಇದ್ದಾರೆ. ಇವರೆಲ್ಲರೂ ನೋಡೋ ದೃಷ್ಟಿ ಒಂದೇ, ನಮ್ಮ ವೋಟ್ ಬ್ಯಾಂಕ್ ಹಾಳಾಗಬಾರದು, ನಮ್ಮ ವೋಟ್ ಬ್ಯಾಂಕ್ ಇಲ್ಲಿರ್ಬೇಕು. ಅದರಿಂದಾಗಿ ದೇಶಕ್ಕೆ ಏನೇ ಸಮಸ್ಯೆ ಆದ್ರೂ ಅಡ್ಡಿಲ್ಲ, ಅಥವಾ ಇವರು ಮುಂದಿನ ದಿನಗಳಲ್ಲಿ ಭಯೋತ್ಪಾದಕರೊಂದಿಗೆ ಸೇರ್ಕೊಂಡು ನಮ್ಮ ದೇಶದ ವಿರುದ್ಧವಾಗಿ ದಾಳಿಗಳನ್ನ ನಡೆಸಿದ್ರು ತೊಂದರೆ ಇಲ್ಲ, ಆದ್ರೆ ಇವರು ಇಲ್ಲಿರ್ಬೇಕು. ಯಾಕಂದ್ರೆ ನಮ್ಮ ವೋಟ್ ಬ್ಯಾಂಕ್, ಇವರ ಏಮ್ ಅಷ್ಟೇ. ಒಟ್ಟಾರೆಯಾಗಿ ನಮ್ಮ ವೋಟ್ ಬ್ಯಾಂಕ್ ಎಲ್ಲಿಗೂ ಹೋಗಬಾರದು, ಅವ್ರು ಅಕ್ರಮವಾಗಿ ಇರಲಿ ಸಕ್ರಮವಾಗಿ ಬೇಕಾದ್ರೂ ಇರಲಿ, ಇಲ್ಲೇ ಇರಲಿ ಅಂತೇಳಿ ಹೇಳ್ತಾರೆ. ನನ್ಗೆ ಮೊನ್ನೆ ಯಾರೋ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ರು. ಈ ಸ್ಲಮ್ಗಳಲ್ಲಿ ಈ ಡೆಮಾಲಿಷನ್ ನಡೀತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಒಂದು ಸಂದರ್ಶನವನ್ನ ಮಾಡಿದ್ದಾರೆ. ಆ ಸಂದರ್ಶನದಲ್ಲಿ ಈ ಸಂದರ್ಶಕ ಅವ್ರನ್ನ ಕೇಳ್ತಾ ಇದ್ದಾನೆ, ನೀವ್ ಯಾಕೆ ವಿರೋಧಿಸ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಬಹಳ ವರ್ಷಗಳಿಂದ ಇಲ್ಲೇ ಮನೆ ಕಟ್ಕೊಂಡಿದ್ದೇವೆ, ಹಾಗಾಗಿ ಈ ಜಾಗ ನಮ್ದು ಅಂತ ಹೇಳ್ಕೊಂಡು ಆತ ಹೇಳ್ತಾನೆ. ಪತ್ರಕರ್ತ ಅವ್ರನ್ನ ಕೇಳ್ತಾರೆ, ಹಾಗಾದ್ರೆ ನಿಮ್ಮ ಹತ್ರ ದಾಖಲೆ ಪತ್ರಗಳಿದೆಯಾ ಕೇಳಿದ್ರೆ, ದಾಖಲೆ ಪತ್ರ ಏನು ಇಲ್ಲ, ಆದ್ರೆ ಜಾಗ ನಮ್ದು, ನಾವು ಬಹಳ ವರ್ಷಗಳಿಂದ ಇಲ್ಲಿದ್ದೇವೆ, ಹಾಗಾಗಿ ನಾವು ಇಲ್ಲಿಂದ ಹೋಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಕೇಳಿದ್ರೆ, ಆತ ಕೊಟ್ಟಂತ ಉತ್ತರ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅವನೇನ್ ಹೇಳ್ತಾನೆ ಅಂದ್ರೆ, ನನಗೆ 5 ಜನ ಗಂಡು ಮಕ್ಕಳು ಮತ್ತೆ ಇನ್ನೊಂದು 5 ಜನ ಹೆಣ್ಮಕ್ಳಿದ್ದಾರೆ, ಇವರಿಗೆ ಎಲ್ರಿಗೂ ಮದುವೆ ಆಗಿದೆ, ಇವರಿಗೆ ಮಕ್ಕಳಾಗಿ ಒಟ್ಟಿಗೆ ನಾವು 55 ಜನದ ಒಂದು ಕುಟುಂಬ ಅಂತ ಹೇಳ್ಕೊಂಡು ಹೇಳಿದ್ದಾನೆ. ಆತ ಓರ್ವ ಬಾಂಗ್ಲಾದೇಶ, ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಆತ ಬಾಂಗ್ಲಾದೇಶಿ ಅಂತ ಹೇಳ್ಕೊಂಡು. ಆದ್ರೆ ರಾಜಾರೋಷವಾಗಿ ದೆಹಲಿಯಲ್ಲಿ ವಾಸಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಈ ಭೂಮಿ ನನ್ನದ್ದು ಅಂತ ಹೇಳ್ಕೊಂಡು ಕ್ಲೈಮ್ ಮಾಡ್ತಾ ಇದ್ದಾನೆ. ಇಂಥವರ ಪರವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ಅವ್ರೀಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತಕ್ಷಣ ಸರ್ಕಾರ ಈ ಒಂದು ಡ್ರೈವ್ ನ ನಿಲ್ಲಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ಕಾರ ಅಕ್ರಮವಾಗಿ ಬಲವಂತವಾಗಿ ಇವರೆಲ್ಲರನ್ನು ಒಕ್ಕಲೆಬ್ಬಿಸ್ತಾ ಇದೆ, ಈ ಕೊಳಗೇರಿಗಳಲ್ಲಿರುವಂತಹ ಮನೆಗಳನ್ನ ನಾಶ ಮಾಡ್ತಾ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಇವರೆಲ್ಲರಿಗೂ ಈಗಾಗಲೇ ಕೋರ್ಟಿಂದ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವು ವೆಕೆಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಂದ್ ವೇಳೆ ನೀವು ಇಂಥ ದಿನದೊಳಗಡೆ ಆ ಜಾಗವನ್ನ ಖಾಲಿ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗಳನ್ನ ಒಡೆಯಲಾಗುವುದು ಅಂತ ಹೇಳ್ಕೊಂಡು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನೋಟಿಸ್ ಬಂದ್ರು ಕೂಡ ಇವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಬದಲಾಗಿ ಅವರಿಗೆ ನಮ್ಮ ದೇಶದ ರಾಜಕಾರಣಿಗಳ ಮೇಲೆ ಅಚಲವಾದ ನಂಬಿಕೆ. ಖಂಡಿತವಾಗಿ ನಮ್ಮ ಸಹಾಯಕ್ಕೆ ಭಾರತೀಯರು ಬಂದೇ ಬರ್ತಾರೆ, ಅವ್ರು ಬಂದು ನಮ್ಮನ್ನ ರಕ್ಷಿಸ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ವೋಟ್ ಹಾಕ್ತೇವೆ, ನಮ್ಮ ಓಟನ್ನು ಅವ್ರು ಕಳ್ಕೊಳ್ಳಿಕ್ ತಯಾರಿಲ್ಲ, ಆದ್ರಿಂದಾಗಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನೋ ಒಂದು ಅಚಲವಾದ ನಂಬಿಕೆಯಿಂದ ಅಲ್ಲಿ ಕೂತ್ಕೊಂಡಿದ್ದಾರೆ. ಆದ್ರೆ ದೆಹಲಿ ಸರ್ಕಾರ ಇದ್ಯಾವುದಕ್ಕೂ ಸೊಪ್ಪು ಹಾಕ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅವರ ಈ ಅಕ್ರಮ ನೆಲೆಗಳೇನಿದೆ ಇದನ್ನೆಲ್ಲವನ್ನು ನಾಶ ಮಾಡ್ತಾ ಇದ್ದಾರೆ. ಹಾಗೇನೆ ಇವರೆಲ್ಲರನ್ನು ಹಿಡಿದು ಜೈಲಿಗೆ ಕಳಿಸುವಂತ ಕೆಲಸ ಕೂಡ ನಡೀತಾ ಇದೆ. ಹಾಗಾಗಿ ಸದ್ಯದಲ್ಲೇ ಬೇಲಿಯನ್ನ ಹಾರ್ಕೊಂಡು ನಮ್ಮ ದೇಶಕ್ಕೆ ಬಂದಿರುವಂತಹ ರೋಹಿಂಗ್ಯಾಗಳಿರ್ಬೋದು ಅಥವಾ ಬಾಂಗ್ಲಾದೇಶಿಯರಿರ್ಬೋದು, ಇವರೆಲ್ಲರನ್ನು ಹಿಡಿದು ಜೈಲಿಗೆ ಕಳಿಸಿ ಆ ನಂತರ ಅವ್ರನ್ನ ಅವರವರ ದೇಶಗಳಿಗೆ ವಾಪಸ್ ಕಳಿಸುವಂತ ಕೆಲಸ ಪ್ರಾರಂಭ ಆಗ್ಬಹುದು ಅಂತ ತಿಳ್ಕೊಂಡಿದ್ದೇನೆ. ಆದ್ರೆ ಈ ಕೆಲಸಕ್ಕೆ ಅಡ್ಡಿ ಉಂಟು ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ, ಇದೇ ಅರವಿಂದ್ ಕೇಜ್ರಿವಾಲ್ ಮತ್ತೆ ಅವರ ಪಕ್ಷದವರು. ಅವ್ರಿಗೆ ಕಾಣಿಸ್ತಾ ಇರೋದು ಕೇವಲ ನಮ್ಮ ವೋಟ್ ಬ್ಯಾಂಕ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅವ್ರಿಗೆ ಕಾಣಿಸ್ತಾ ಇಲ್ಲ. ದೇಶ ಹಾಳಾದ್ರೂ ಅಡ್ಡಿಲ್ಲ, ನಮ್ಮ ಪಕ್ಷಕ್ಕೆ ವೋಟ್ ಬರಬೇಕು, ಆ ಮುಖಾಂತರ ನಾವು ಅಧಿಕಾರವನ್ನ ಹಿಡಿಬೇಕು. ಇದು ಒಂದೇ ಅಜೆಂಡಾವನ್ನ ಇಟ್ಕೊಂಡಿರುವಂತಹ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಈಗ ಬಹುದೊಡ್ಡದಾದಂತಹ ಹೋರಾಟಕ್ಕೆ ಇಳಿತಾ ಇದ್ದಾರಂತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಹೋರಾಟ ಯಾವ ಮಟ್ಟಕ್ಕೆ ಹೋಗ್ತದೆ ಎಲ್ಲೋದು ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.